ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಶಮೀರಾ ಬೆಳುವಾಯಿ. ಇದು ಡಿಯರ್ ಡಾಕ್ಟರ್ ಕಾರ್ಯಕ್ರಮ. ವೀಕ್ಷಕರೇ, ಇವತ್ತಿನ ಡಿಯರ್ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನ್ಯೂಮೋನಿಯಾಗೆ ಸಂಬಂಧಪಟ್ಟ ಹಾಗೆ ನಾವಿವತ್ತು ಮಾತನಾಡಲಿದ್ದೇವೆ. ಇವತ್ತು ವರ್ಲ್ಡ್ ನ್ಯೂಮೋನಿಯಾ ಡೇ. ಹಾಗಾಗಿ ಇವತ್ತಿನ ದಿನವನ್ನ ಯಾಕಾಗಿ ವರ್ಲ್ಡ್ ನ್ಯೂಮೋನಿಯಾ ಡೇ ಆಗಿ ಸೆಲೆಬ್ರೇಟ್ ಮಾಡಲಾಗುತ್ತೆ, ಇದರ ಮಹತ್ವವೇನು, ಅದರ ಜೊತೆಗೆ ನ್ಯೂಮೋನಿಯಾ ಬಂದಾಗ ಯಾವ ರೀತಿಯಾಗಿ ಪ್ರಿಕಾಷನ್ಸ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ, ಇವೆಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮೊಂದಿಗಿದ್ದಾರೆ ರೈನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಇಲ್ಲಿನ ಡಾಕ್ಟರ್ ಲಕ್ಷ್ಮೀಲೀಲಾ ಇವರು. ಮೊದಲಿಗೆ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಬನ್ನಿ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಡಾಕ್ಟರ್, ಮೊದಲನೇದಾಗಿ ನ್ಯೂಮೋನಿಯಾ ಅಂದ್ರೆ ಏನು, ಅಂದ್ರೆ ಯಾವ ಕಂಡೀಷನ್ ಅನ್ನ ನಾವು ಓಕೆ ದಿಸ್ ಇಸ್ ನ್ಯೂಮೋನಿಯಾ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು? ಇವತ್ತು ವರ್ಲ್ಡ್ ನ್ಯೂಮೋನಿಯಾ ಡೇ ಆಗಿರೋದ್ರಿಂದಾಗಿ ಯಾಕಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ? ಓಕೆ, ಸೊ ನ್ಯೂಮೋನಿಯಾ ಅಂತ ಯಾವಾಗ ನಾವು ಡಯಾಗ್ನೋಸ್ ಮಾಡ್ತೀವಿ ಅಂತಂದರೆ ಲಂಗ್ ಟಿಶ್ಯೂನಲ್ಲಿ ಆಗೋವಂಥ ಇನ್ಫ್ಲಮೇಷನ್ ಬಂದು ನ್ಯೂಮೋನಿಯಾ ಅಂತ ಅಂದ್ಬಿಟ್ಟು ಡಯಾಗ್ನೋಸ್ ಮಾಡ್ತೀವಿ. ಈ ಇನ್ಫ್ಲಮೇಷನ್ ಅಂತ ಹೇಳಿದಾಗ ಅದು ಒಂದು ಕ್ಯಾಸ್ಕೇಡ್ ಆಫ್ ರಿಯಾಕ್ಷನ್ಸ್ ಇರುತ್ತೆ. ಅದು ಟ್ರಿಗರ್ ಆಗಲಿಕ್ಕೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್, ವೈರಲ್ ಇನ್ಫೆಕ್ಷನ್ಸ್ ಆರ್ ಎನಿ ಅದರ್ ಇರಿಟೆಂಟ್ಸ್ ಬಂದು ಕಾಸಿಟಿವ್ ರೀಸನ್ಸ್ ಇರುತ್ತೆ. ಸೊ ವೈ ನ್ಯೂಮೋನಿಯಾ ಡೇ? ಸೊ 12th November ಥ್ರೂಔಟ್ ದ ವರ್ಲ್ಡ್ ಇಟ್ ಈಸ್ ಸೆಲೆಬ್ರೇಟೆಡ್ ಆ್ಯಸ್ ವರ್ಲ್ಡ್ ನ್ಯೂಮೋನಿಯಾ ಡೇ. ಇದು ಬಂದು ಈ ಕ್ಯಾಂಪೇನೇ ಬಂದು 2009 ಶುರು ಆಗಿದೆ. ಮೋರ್ ದೆನ್ 100 ಆರ್ಗನೈಸೇಷನ್ಸ್ ಇನ್ಕ್ಲೂಡಿಂಗ್ WHO ಆ್ಯಂಡ್ ಯುನಿಸೆಫ್ ಬಂದು ಈ ಕ್ಯಾಂಪೇನ್ನ ಸಪೋರ್ಟ್ ಮಾಡ್ತಿದ್ದಾರೆ. ಏನಕ್ಕೆ ವರ್ಲ್ಡ್ ನ್ಯೂಮೋನಿಯಾ ಡೇ ಈಸ್ ಇಂಪಾರ್ಟೆಂಟ್ ಅಂದರೆ ಇಟ್ ಹ್ಯಾಸ್ ಬಿಕಮ್ ಅ ನಂಬರ್ 1 ಕಿಲ್ಲರ್ ಫಾರ್ ಚಿಲ್ಡ್ರನ್ ಲೆಸ್ ದ್ಯಾನ್ 5 years ಆಫ್ ಏಜ್. ಸೊ ನ್ಯೂಮೋನಿಯಾ ಮಾತ್ರನೇ ಬಂದು ಅಂಡರ್ 5 ಮಾರ್ಟಾಲಿಟಿ ಅಂತ ನೋಡಿದಾಗ ಇಟ್ ಕಾಂಟ್ರಿಬ್ಯೂಟ್ಸ್ ಮೋರ್ ದ್ಯಾನ್ 16% ಬೈ ಇಟ್ ಸೆಲ್ಫ್. ಹಾಗೆ 1 among 6 ಚಿಲ್ಡ್ರನ್ ಡೈಯಿಂಗ್ ಈಸ್ ಡ್ಯೂ ಟು ನ್ಯೂಮೋನಿಯಾ ಅಂತಂದ್ಬಿಟ್ಟು ರೀಸನ್ಸೇ ಇದೆ. ಹಾಗೆ ಎಷ್ಟು ನಾವು ಪ್ರೋಗ್ರೆಸ್ ಮಾಡಿದ್ರೂ ಕೂಡ ಥ್ರೂಔಟ್ ದ ವರ್ಲ್ಡ್, ಅಕ್ರಾಸ್ ದ ವರ್ಲ್ಡ್ ಈಗಲೂ ಕೂಡ ಮೋರ್ ದ್ಯಾನ್ 922 ಚೈಲ್ಡ್ಹುಡ್ ಡೆತ್ಸ್ ಆರ್ ಡ್ಯೂ ಟು ನ್ಯೂಮೋನಿಯಾ. ಮೋರ್ ದೆನ್ 2500 ಡೆತ್ಸ್ ಆರ್ ಡ್ಯೂ ಟು ಚೈಲ್ಡ್ಹುಡ್ ನ್ಯೂಮೋನಿಯಾ ಅಂತಂದ್ಬಿಟ್ಟು ನಂಬರ್ಸೇ ಬಂದು ಹೇಳ್ತಾ ಇದೆ. ಹಾಗೆ ಎಷ್ಟು ನಾವು ಪ್ರೋಗ್ರೆಸ್ ಮಾಡಿದ್ದೀವಿ, ಈಸ್ ಇಟ್ ಅ ಪ್ರಿವೆಂಟಬಲ್ ಕಂಡೀಷನ್ ಅಂತ ನೋಡಿದರೆ ಚೈಲ್ಡ್ಹುಡ್ ನ್ಯೂಮೋನಿಯಾ ಡೆಫಿನೆಟ್ಲಿ ಬಂದು ಪ್ರಿವೆಂಟಬಲ್ ಕಂಡೀಷನ್. ಯಾವುದೇ ಮಗು ಕೂಡ ನ್ಯೂಮೋನಿಯಾಯಿಂದ ಡೆತ್ ಆಗಬೇಕು ಅನ್ನೋ ಒಂದು ನೆಸೆಸಿಟಿ ಇಲ್ಲ. ದೇರ್ ಆರ್ ಸೋ ಮೆನಿ ಪ್ರಿವೆಂಟಿವ್ ಮೆಷರ್ಸ್ ವಿ ಕ್ಯಾನ್ ಟೇಕ್. ಸಮ್ ಆಫ್ ದ ಡೆವಲಪ್ಡ್ ಕಂಟ್ರೀಸ್ ಅಂತ ನಾವು ನೋಡಿದಾಗ ಅಮೇರಿಕಾ ಆ್ಯಂಡ್ ಅದರ್ ಡೆವಲಪ್ಡ್ ಕಂಟ್ರೀಸ್ ಬೈ ಇಯರ್ 2000 ಬಂದು ದೇ ಹ್ಯಾವ್ ಅಚೀವ್ಡ್ more than 97% reduction in the death rate just by incorporating all the preventive measures. So it is always a preventable condition, and ee year indu ee varshadu slogan bandu every breath counts. So pneumonia bandu preventable condition, and the campaign in the main ರೀಸನ್ನೇ ಬಂದು ಅವೇರ್ನೆಸ್ ಸ್ಪ್ರೆಡ್ ಮಾಡುವಂಥದ್ದು ಅಮಾಂಗ್ ದ ಜನರಲ್ ಪಾಪ್ಯುಲೇಷನ್, ಅಮಾಂಗ್ ಪಾಲಿಸಿ ಮೇಕರ್ಸ್ ಆ್ಯಂಡ್ ಆಲ್ಸೋ ಅಮಾಂಗ್ ದ ಮೆಡಿಕಲ್ ಫ್ರೆಟರ್ನಿಟಿ ಇಟ್ ಸೆಲ್ಫ್. ಸೊ pneumonia is a preventable condition and we should see that we are achieving towards most reductions in the death rates. ಓಕೆ ಡಾಕ್ಟರ್, ನೀವೇ ಹೇಳಿದ ಹಾಗೆ ನ್ಯೂಮೋನಿಯಾ ಬಗ್ಗೆ ಮತ್ತಷ್ಟು ಜಾಗರೂಕತೆ ಅಥವಾ ಅವೇರ್ನೆಸ್ ಅಂತ ಏನು ಹೇಳ್ತೀವಿ ತುಂಬಾನೇ ಅಗತ್ಯವಾಗಿ ಕಂಡು ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಈಗ ತುಂಬಾ ಜನರಿಗೆ ಯಾಕಾಗಿ ನ್ಯೂಮೋನಿಯಾ ಬಂದಿದೆ ಅನ್ನೋದೇ ಗೊತ್ತಿರೋದಿಲ್ಲ. ಸೊ ನೀವು ತುಂಬಾ ಪೇಷಂಟ್ಸ್ ಅನ್ನ ನೋಡ್ತಾ ಇರ್ತೀರಿ, ಎಸ್ಪೆಷಲಿ ಮಕ್ಕಳಲ್ಲಿ ನ್ಯೂಮೋನಿಯಾ ಇದ್ದಂತಹ ಸಂದರ್ಭದಲ್ಲಿ ತುಂಬಾನೇ ಭಯ, ಆತಂಕ ಯಾವ ಪೇರೆಂಟ್ಸ್ಗಾದ್ರೂ ಆಗುತ್ತೆ. ಯಾವ ಕಾರಣಗಳಿಂದಾಗಿ ಬರಬಹುದು ಅಂತ? ಓಕೆ, ಸೊ ನ್ಯೂಮೋನಿಯಾ ಈಟಿಯಾಲಜಿ ಅಂತಂದರೆ ಯಾವ್ಯಾವ ಕಂಡೀಷನ್ಸಲ್ಲಿ ನಾವು ನ್ಯೂಮೋನಿಯಾ ಆಗುತ್ತೆ ಅಥವಾ ಚೈಲ್ಡ್ಗೆ ನ್ಯೂಮೋನಿಯಾ ಡಿಸೀಸೇ ಬರುತ್ತೆ ಅಂತ ನೋಡಿದಾಗ ವೆರಿ ಕಾಮನ್ಲಿ ವೈರಸಸ್, ಹಾಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್, ಟ್ಯೂಬರ್ಕ್ಯುಲೋಸಿಸ್ ಬೈ ಇಟ್ ಸೆಲ್ಫ್ ಆ್ಯಂಡ್ ಮೆನಿ ಅದರ್ ಏಟಿಪಿಕಲ್ ಆರ್ಗ್ಯಾನಿಸಮ್ಸ್ ಲೈಕ್ ಮೈಕೋಪ್ಲಾಸ್ಮಾ ಅಂತ ಹೇಳ್ತೀವಿ. ಹೀಗೆ ಕಂಡೀಷನ್ಸ್ ಇದೆ. ಹಾಗೆಯೇ ನಾನ್ ಇನ್ಫೆಕ್ಟಿವ್ ಕಂಡೀಷನ್ಸ್ ಲೈಕ್ ಇರಿಟೆಂಟ್ಸ್ ಅಥವಾ ಆಸ್ಪಿರೇಷನ್ ಆಲ್ಸೋ ನ್ಯೂಮೋನಿಯಾ ಕಾಸ್ ಮಾಡ್ಬೋದು. ಕಾಮನ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅಂತ ನೋಡಿದಾಗ ಸ್ಟ್ರೆಪ್ಟೋಕೋಕಸ್ ನ್ಯೂಮೋನಿಯಾ ಈ ಒಂದು ಆರ್ಗ್ಯಾನಿಸಮ್ ಬಂದು ವೆರಿ ಅಗ್ರೆಸಿವ್ ಬ್ಯಾಕ್ಟೀರಿಯಾ ಆ್ಯಂಡ್ ಕ್ಯಾನ್ ಕಾಸ್ ಸಿವಿಯರ್ ಇನ್ಫೆಕ್ಷನ್ಸ್ ಇನ್ ಚಿಲ್ಡ್ರನ್ ಲೆಸ್ ದ್ಯಾನ್ 5 years ಆಫ್ ಏಜ್. ಹಾಗೆ ಅದರ್ ಕಾಮನ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅಂದರೆ ಸ್ಟೆಫಿಲೋಕಾಕಸ್ ಅಂತ ಹೇಳ್ತೀವಿ, ಚಿನ್ಫ್ಲುಯೆನ್ಸಾ ಅಂತ ಹೇಳ್ತೀವಿ, ಕ್ಲೆಮೀಡಿಯಾ, ಮೈಕೋಪ್ಲಾಸ್ಮಾ ಈಗಾಗಲೇ ಹೇಳಿದ ಹಾಗೆ. ಕಾಮನ್ ವೈರಸಸ್ ಅಂತ ನೋಡಿದಾಗ ರೆಸ್ಪಿರೇಟರಿ ಸಿನ್ಸಿಷಿಯಲ್ ವೈರಸ್ ಆಫ್ಲೆಟ್ ಪಾಸ್ 2 to 3 months ಇಂದ ನೋಡಿದರೆ ಇದು ಒಂದು ಸಿವಿಯರ್ ಫಾರ್ಮಲ್ಲಿ ನಮಗೆ ನ್ಯೂಮೋನಿಯಾ ವೆರಿ ಯಂಗರ್ ಏಜ್ ಗ್ರೂಪ್ ನಾವು ನೋಡ್ತಾ ಇದ್ದೀವಿ. ಅದರ್ ವೈರಸಸ್ ಅಂತ ಹೇಳಿದರೆ ರೈನೋ ವೈರಸ್, ಇನ್ಫ್ಲುಯೆನ್ಸಾ ವೈರಸ್, ಪ್ಯಾರಾ ಇನ್ಫ್ಲುಯೆನ್ಸಾ, ಹೀಗೆ ಹಲವಾರು ವೈರಸಸ್ ಆಲ್ಸೋ ಕ್ಯಾನ್ ಕಾಸ್ ನ್ಯೂಮೋನಿಯಾ.
ಸೊ ಅಪಾರ್ಟ್ ಫ್ರಮ್ ಇನ್ಫೆಕ್ಟಿವ್ ಕಾಸಸ್ ನಾ ಹೇಳಿದಾಗೆ ಆಸ್ಪಿರೇಷನ್ ಬಂದು ಅದು ಒಂದು ಫಾರಿನ್ ಬಾಡಿ ಆಸ್ಪಿರೇಷನ್ ಇರ್ಬೋದು, ಅಥವಾ ಫುಡ್ ಕಂಟೆಂಟ್ಸೇ ಬಂದು ಆಸ್ಪಿರೇಟ್ ಆಗ್ಬೋದು, ಅಥವಾ ರೇಡಿಯೇಷನ್ ಇಂಡ್ಯೂಸ್ಡ್ ನಿಮೋನೈಟಿಸ್ ಆಗಿರ್ಬೋದು. ಹೀಗೆ ಅದರ್ ನಾನ್ ಇನ್ಫೆಕ್ಟಿವ್ ಕಾಸಸ್ಸು ಕೂಡ ನಮಗೆ ನಿಮೋನಿಯಾ ಪ್ರೆಸೆಂಟ್ ಆಗುತ್ತೆ. ಡಾಕ್ಟರ್, ಈಗ ಕೆಲವೊಂದು ಆರೋಗ್ಯ ಸಮಸ್ಯೆಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಕೆಲವೊಂದು ಹಂತಗಳಲ್ಲಿ ಬರುತ್ತೆ, ಈಗ ಕೆಲವೊಂದು ಫೇಸ್ಗಳಲ್ಲಿ ಬರುತ್ತೆ ಕೆಲವೊಂದು ಆರೋಗ್ಯ ಸಮಸ್ಯೆ. ಅದೇ ರೀತಿಯಾಗಿ ನಿಮೋನಿಯಾದಲ್ಲಿ ಯಾವುದಾದ್ರೂ ಫೇಸಸ್ ಇದೆಯಾ ಅಥವಾ ಹಂತಗಳನ್ನು ನಾವು ನೋಡಬಹುದಾ ಇಲ್ಲಿ? ಎಸ್. ಸೊ ನಿಮೋನಿಯಾ ಹೇಗೆ ಡೆವಲಪ್ ಆಗುತ್ತೆ ಒಂದು ಮಗುವಿನಲ್ಲಿ ಅಂತ ನೋಡಿದಾಗ, ಎವ್ರಿ ಆರ್ಗನ್ ಇನ್ ದ ಬಾಡಿ ಹ್ಯಾಸ್ ಇಟ್ಸ್ ಓನ್ ಡಿಫೆನ್ಸ್ ಮೆಕ್ಯಾನಿಸಮ್. ರೆಸ್ಪಿರೇಟರಿ ಸಿಸ್ಟಮಲ್ಲಿ ಪ್ರೆಸೆನ್ಸ್ ಆಫ್ ಕಾಫ್, ಹಾಗೆ ಪ್ರೆಸೆನ್ಸ್ ಆಫ್ ಒಂದು ಬ್ರಷ್ ಕೈಂಡ್ ಆಫ್ ಸ್ಟ್ರಕ್ಚರ್ ಇದೆ ಕಾಲ್ಡ್ ಸಿಲಿಯಾ. ಇದೆಲ್ಲ ಬಂದು ದೇ ವಿಲ್ ಬಿ ಕಾನ್ಸ್ಟೆಂಟ್ಲಿ ಬೀಟಿಂಗ್ ಟುವರ್ಡ್ಸ್ ದ ಔಟ್ವರ್ಡ್ ಡೈರೆಕ್ಷನ್. ಏನೇ ಒಂದು ಥಿಂಗ್ಸ್ ಒಳಗೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಿದೆ ಅಂತಂದರೆ ದ್ಯಾಟ್ ವಿಲ್ ಬಿ ಪುಷ್ಡ್ ಔಟ್ಸೈಡ್ ದ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಹೇಳಿ. ಹಾಗೆ ದರ್ ಇಸ್ ಅ ಲೈನಿಂಗ್ ಇಮ್ಯುನೋಗ್ಲೋಬ್ಲಿನ್ಸ್ ಅಲಾಂಗ್ ದ ರೆಸ್ಪಿರೇಟರಿ ಎಪಿಥೀಲಿಯಂ ಕಾಣಿಸುತ್ತೆ. ಹಾಗೆ ಮ್ಯಾಕ್ರೋಫೇಜಸ್ ಇರುತ್ತೆ. ಎವ್ರಿ ಡೇ ಆಗೋವಂಥ ಎಕ್ಸ್ಪೋಜರ್ ಟು ಮೈಕ್ರೋಬ್ಸ್ ಇದು ಬಂದು ಟ್ಯಾಕಲ್ ಮಾಡ್ತಾ ಇರುತ್ತೆ. ಅಟ್ ಎನಿ ಟೈಮ್ ಇಫ್ ಯು ಸಿ ದ ಇನ್ಫೆಕ್ಟಿಂಗ್ ಡೋಸ್ ಈಸ್ ವೆರಿ ಹ್ಯೂಜ್. ಹಾಗೆ ಬ್ಯಾಡ್ ಬ್ಯಾಕ್ಟೀರಿಯಾ ಅಥವಾ ಬ್ಯಾಡ್ ಪೆಥೋಜೆನಿಕ್ ಬ್ಯಾಕ್ಟೀರಿಯಾ ಬಂದು ಎಂಟರ್ ಆಗಲಿಕ್ಕೆ ಟ್ರೈ ಮಾಡ್ತಿದೆ ಅಂತಾರೆ, ದೆನ್ ವಿ ಅಕ್ವೈರ್ ದ ಇನ್ಫೆಕ್ಷನ್. ಸೊ ದೇ ಆರ್ ಗೋಯಿಂಗ್ ಟು ಅಟ್ಯಾಕ್ ಅವರ್ ರೆಸ್ಪಿರೇಟರಿ ಎಪಿಥೀಲಿಯಂ. ಲೋಕಲ್ ಡಿಸ್ಟ್ರಕ್ಷನ್ ಕಾಣಿಸುತ್ತೆ, ಸೆಲ್ ಲೈಸಿಸ್ ಕಾಣಿಸುತ್ತೆ, ಲೋಕಲ್ ಹೆಮರೇಜಸ್ ಆಗ್ಬೋದು, ಸೆಲ್ ಡೆಬ್ರೀಸ್ ಬಂದು, ಹಾಗೆ ಅಲಾಂಗ್ ವಿತ್ ದ್ಯಾಟ್ ಲಾಟ್ಸ್ ಆಫ್ ಸೆಕ್ರೀಷನ್ಸ್ ಬಂದು ರೆಸ್ಪಿರೇಟರಿ ಬ್ರಾಂಕ್ಯೂಲ್ ಬಂದು ಬ್ಲಾಕ್ ಆಗುತ್ತೆ. ಸೊ ದಿಸ್ ಕಾಸಸ್ ರೆಸ್ಪಿರೇಟರಿ ಡಿಫಿಕಲ್ಟಿ ಅಥವಾ ಬ್ರೀದಿಂಗ್ ಡಿಫಿಕಲ್ಟಿ ಇನ್ ದ ಚಿಲ್ಡ್ರನ್. ಸೊ ಇದು ಬಂದು 4 ಫೇಸಸಲ್ಲಿ ಆಗುತ್ತೆ. ಸ್ಟೇಜ್ ಆಫ್ ಕಂಜೆಷನ್ ಅಂತ ಹೇಳ್ತೀವಿ, ರೆಡ್ ಆ್ಯಂಡ್ ಗ್ರೇ ಹೆಪಟೈಸೇಷನ್, ಆಲ್ಸೋ ಸ್ಟೇಜ್ ಆಫ್ ರೆಸೊಲ್ಯೂಷನ್. ಈಚ್ ಫೇಸ್ ವಿಲ್ ಲಾಸ್ 2 to 3 days. ಹಾಗೆ ದ ಟೋಟಲ್ ಡಿಸೀಸ್ ಬಂದು ನಮಗೆ 1 ರಿಂದ 2 ವಾರ ನಮಗೆ ಮಗುನ ಅಫೆಕ್ಟ್ ಮಾಡೋದನ್ನು ನಾವು ನೋಡ್ತೀವಿ. ಸೊ ಡಿಫ್ರೆಂಟ್ ಸ್ಟೇಜಸ್ ವಿಲ್ ಹ್ಯಾವ್ ಡಿಫ್ರೆಂಟ್ ಪ್ರೆಸೆಂಟೇಷನ್ಸ್. ಇನಿಷಿಯಲಿ ನಮಗೆ ಫೀವರ್ ಥರ ಕಾಣಿಸುತ್ತೆ, ಹೋಗ್ತಾ ಹೋಗ್ತಾ ಬ್ರೀದಿಂಗ್ ಡಿಫಿಕಲ್ಟಿ ಇದೆಲ್ಲನೂ ಬಂದು ಕಾಣಿಸುವಂಥದ್ದು ಮಕ್ಕಳಲ್ಲಿ ನಾವು ನೋಡ್ತೀವಿ. ಸೊ ದ ನಿಮೋನಿಯಾ ಪ್ರೆಸೆನ್ಸ್ ಇನ್ ದಿಸ್ ಮ್ಯಾನರ್. ಈಗ ನ್ಯೂಮೋನಿಯಾ ಅಂದ ಕೂಡಲೇ ಪ್ರತಿ ಮಕ್ಕಳಲ್ಲೂ ಒಂದೇ ರೀತಿಯಾಗಿ ಕಾಣಿಸೋದಿಲ್ಲ, ಅಲ್ಲಿ ಇಂಡಿವಿಜುವಲ್ ಡಿಫ್ರೆನ್ಸಸ್ ಇರುತ್ತೆ. ಖಂಡಿತವಾಗಿ ಬೇರೆ ಬೇರೆ ಮಕ್ಕಳಲ್ಲಿ ಒಂದೊಂದು ರೀತಿಯಾಗಿ ಕಾಣಿಸ್ಕೊಳ್ಬಹುದು. ನಿಮಗೆ ಕನ್ಸಲ್ಟೇಷನ್ಸ್ ತುಂಬಾನೇ ಮಾಡೋದ್ರಿಂದಾಗಿ ಯಾವೆಲ್ಲ ಟೈಪ್ಸ್ ಆಫ್ ನಿಮೋನಿಯಾ ಕಂಡು ಬರಬಹುದು ಈಗ? ಓಕೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ನಿಮೋನಿಯಾ ಅಂತ ನೋಡಿದಾಗ ಕಮ್ಯುನಿಟಿ ಅಕ್ವೈರ್ಡ್ ನಿಮೋನಿಯಾ ಬಂದು ನಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ದೆರ್ ಆರ್ ಅದರ್ ಫಾರ್ಮ್ಸ್ ಲೈಕ್ ಆಸ್ಪಿರೇಷನ್ ನಿಮೋನಿಯಾ, ವೆಂಟಿಲೇಟರ್ ಅಸೋಸಿಯೇಟೆಡ್ ನಿಮೋನಿಯಾ, ಹಾಸ್ಪಿಟಲ್ ಅಕ್ವೈರ್ಡ್ ನಿಮೋನಿಯಾ, ಅಪರ್ಚುನಿಸ್ಟಿಕ್ ನಿಮೋನಿಯಾಸ್, ಈ ರೀತಿ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ನಿಮೋನಿಯಾ ಇದೆ. ವೆರಿ ಇಂಪಾರ್ಟೆಂಟ್ ನಮಗೆ ಅಂಡರ್ಸ್ಟ್ಯಾಂಡ್ ಆಗಬೇಕಾಗಿರುವಂಥದ್ದು ಕಮ್ಯುನಿಟಿ ಅಕ್ವೈರ್ಡ್ ನಿಮೋನಿಯಾ. ವಾಟ್ ಈಸ್ ಕಮ್ಯುನಿಟಿ ಅಕ್ವೈರ್ಡ್ ನಿಮೋನಿಯಾ ಅಂತಂದರೆ, a healthy child growing appropriately acquiring a lung infection, ಅದನ್ನು ಬಂದು ಕಮ್ಯುನಿಟಿ ಅಕ್ವೈರ್ಡ್ ನಿಮೋನಿಯಾ ಅಂತ ಹೇಳ್ತೀವಿ. ಆ ಚೈಲ್ಡ್ ಹೆಲ್ದಿ ಆಗಿದೆ, ಗ್ರೋಯಿಂಗ್ ನಾರ್ಮಲಿ ಅಂತಂದರೆ ಏನಕ್ಕೆ ನಿಮೋನಿಯಾ ಬರಬೇಕು, ವಾಟ್ ಆರ್ ದ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನೋಡಿದಾಗ, ಚಿಲ್ಡ್ರನ್ ಹೂ ಆರ್ ಬಾರ್ನ್ ವಿತ್ ಲೆಸ್ ವೆಯ್ಟ್, ಲೋ ಬರ್ತ್ ವೆಯ್ಟ್ ಅಂತ ಹೇಳ್ತೀವಿ, ಅಥವಾ ಗ್ರೋತ್ ಬಂದು ಅಪ್ರೋಪ್ರಿಯೇಟಾಗಿ ಆಗ್ತಾ ಇಲ್ಲ, ಮಾಲ್ ನ್ಯೂಟ್ರಿಷನ್ ಇರೋವಂಥ ಚಿಲ್ಡ್ರನಲ್ಲಿ, ಹಾಗೆ ಲೋ ಸೋಷೋ ಎಕನಾಮಿಕ್ ಸ್ಟ್ರೇಟಾ ವೇರ್ ಹೆಲ್ತ್ ಫೆಸಿಲಿಟಿಗೆ ಬಂದು ಅಪ್ರೋಚ್ ಆಗೋದೇ ಒಂದು ಡಿಫಿಕಲ್ಟಿ ಇರುತ್ತೆ, ಅಥವಾ ಏನೋ ಸಿನಾರಿಯೋ ವೇರ್ ಲಾಟ್ಸ್ ಆಫ್ ಆ್ಯಂಟಿಬಯೋಟಿಕ್ ಯೂಸೇಜ್ ಇರುತ್ತೆ, ಇನ್ಅಪ್ರೋಪ್ರಿಯೇಟ್ ಯೂಸೇಜ್ ಇರುತ್ತೆ ಅನ್ನೋವಂಥ ಸಿಚುವೇಷನಲ್ಲೂ ಕೂಡ ನಾವು ಈ ರಿಸ್ಕ್ ಫ್ಯಾಕ್ಟರ್ಸ್ ಕಂಡು ಬರುತ್ತೆ. ಮೆನಿ ಅದರ್ ಕಂಡೀಷನ್ಸ್ ಲೈಕ್ ಇಮ್ಯುನಿಟಿ ಕಾಂಪ್ರಮೈಸ್ ಆಗಿರೋದು, ಇದೆಲ್ಲ ಬಂದು ದೇ ಆರ್ ಆ್ಯಕ್ಚುಲಿ ನಾಟ್ ಅ ಹೆಲ್ದಿ ಚಿಲ್ಡ್ರನ್. ಸೊ ಹೆಲ್ದಿ ಚಿಲ್ಡ್ರನಲ್ಲಿ ನ್ಯೂಟ್ರಿಷನ್ ಬಂದು ಇಂಪಾರ್ಟೆಂಟ್ ಆಗಿ ನಾವು ನೋಟಿಸ್ ಮಾಡಬೇಕಾಗತ್ತೆ. ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆ್ಯಂಡ್ ದೀಸ್ ಆರ್ ಸಮ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ಸ್. ಡಾಕ್ಟರ್, ಈಗ ಜನರಲ್ ಆಗಿ ನೋಡ್ತಾ ಇರ್ತೀವಿ, ಈಗ ನೆಗಡಿ ಇದೆ, ಕೆಮ್ಮಿದೆ, ಅಥವಾ ಮಕ್ಕಳಿಗೆ ಜ್ವರ ಇದೆ ಅಂದ ಕೂಡಲೇ ಓಕೆ ಯಾವುದೋ ವೈರಲ್ ಫೀವರ್ ಏನೋ ಆಗಿರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಹಾಗಾಗಿ ಮಕ್ಕಳಲ್ಲಿ ಆಗುವಂತಹ ಯಾವ ಬದಲಾವಣೆ ಅಥವಾ ಯಾವ ರೋಗದ ಗುಣಲಕ್ಷಣಗಳನ್ನ ನೋಡಿ ಮೇ ಬಿ ನ್ಯೂಮೋನಿಯಾ ಇರಬಹುದೇನೋ ಅಂತ ಹೇಳಿ ಪತ್ತೆ ಮಾಡಬಹುದು, ಅಥವಾ ಸಸ್ಪೆಕ್ಟ್ ಯಾವಾಗ ಮಾಡಬಹುದು? ಕರೆಕ್ಟ್. ಸೊ ಇದು ಒಂದು ವೆರಿ ಇಂಪಾರ್ಟೆಂಟ್ ಇಶ್ಯೂಸ್ ಅಥವಾ ನಮಗೆ ಅವೇರ್ನೆಸ್ ಇರಬೇಕಾಗಿರುವಂಥದ್ದು. ಎಸ್ಪೆಷಲಿ ಪೇರೆಂಟ್ಸ್ ಆ್ಯಂಡ್ ಕೇರ್ ಗಿವರ್ಸಿಗೆ ಇದ್ರ ಬಗ್ಗೆ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಯಾವಾಗ ನಾವು ನಿಮೋನಿಯಾ ಅಂತ ಐಡೆಂಟಿಫೈ ಮಾಡ್ತೀವಿ, ಅನ್ಲೆಸ್ ಪೇರೆಂಟ್ ಅದನ್ನು ಗುರುತಿಸ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಬರಲೇ ಇಲ್ಲ ಅಂತಂದರೆ ನಾವು ಯಾವೇ ಕ್ಯಾಂಪೇನ್ ಮಾಡಿ ಯಾವ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ರೂ ಕೂಡ ಉಪಯೋಗ ಇಲ್ಲ. ಸೊ ಯಾವ ಮಗುಗೆ ನಾವು ನಿಮೋನಿಯಾ ಇದೆ ಅಂತ ಒಂದು ಸಸ್ಪಿಷನ್ ಬರ್ಬೋದು ಅಂತಂದರೆ
ಆ ಮಗುಗೆ ಜ್ವರ ಇದ್ದು ಬ್ರೀದಿಂಗ್ ಡಿಫಿಕಲ್ಟಿ ಇದೆ ಅಂತಾರೆ, ಈ ಎರಡು ಕಾಂಬಿನೇಷನ್ನೇ ಬಂದು ನಿಮೋನಿಯಾ ಅಂತ ಅಂದ್ಬಿಟ್ಟು ಡಯಾಗ್ನೋಸ್ ಮಾಡ್ತೀವಿ, ಅನ್ಲೆಸ್ ಇಟ್ ಇಸ್ ಪ್ರೂವ್ಡ್ ಅದರ್ವೈಸ್. ಸೊ ಬ್ರೀದಿಂಗ್ ಡಿಫಿಕಲ್ಟಿ ಬಂದು ಬೇರೆ ಹಲವಾರು ಕಾರಣಗಳಿಂದ ಆಗ್ಬೋದು, ಲೈಕ್ ಕಾರ್ಡಿಯಾಕ್ ಇನ್ವಾಲ್ವ್ಮೆಂಟ್ ಅಥವಾ ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್, ಮೆಟಬಾಲಿಕ್ ಕಂಡೀಷನ್ಸಿಂದನೂ ಕೂಡ ಬ್ರೀದಿಂಗ್ ಡಿಫಿಕಲ್ಟಿ ಬರ್ಬೋದು. ಅಲಾಂಗ್ ವಿತ್ ಫೀವರ್ ಇದ್ದಾಗ ಪಾಸಿಬಿಲಿಟಿ ಆಫ್ ನಿಮೋನಿಯಾ ಬಂದು ಹೈ ಇರುತ್ತೆ. ಸೊ ಅಲಾಂಗ್ ವಿತ್ ಫೀವರ್, ಬ್ರೀದಿಂಗ್ ಡಿಫಿಕಲ್ಟಿ, ನಾವು ನೋಡಿದ ಹಾಗೆ ಪಕ್ಕೆ ಸೋಲ್, ಚೆಸ್ಟ್ ರಿಟ್ರಾಕ್ಷನ್ಸ್ ಅಂತ ಹೇಳ್ತೀವಿ, ಆ ರೀತಿ ಪ್ರೆಸೆಂಟ್ ಮಾಡ್ಬೋದು. ಚೈಲ್ಡ್ ಸಿಂಪ್ಲಿ ಇರಿಟೇಬಲ್ ಇರ್ಬೋದು ಅಥವಾ ಡಲ್ ಆ್ಯಂಡ್ ಲೆಥಾರ್ಜಿಕ್ ಇರ್ಬೋದು, ಆಹಾರ ತೊಗೊಳ್ಳೋದು ಕಡಿಮೆ ಮಾಡಿರ್ಬೋದು. ವೆರಿ ಯಂಗ್ ಇನ್ಫೆಂಟ್ಸ್ ಅಂತ ನೋಡಿದಾಗ ಲೆಸ್ ದೆನ್ 1 year ಅವರಲ್ಲಿ ಕೆಲವು ಏಟಿಪಿಕಲ್ ಪ್ರೆಸೆಂಟೇಷನ್ಸ್ ಇರುತ್ತೆ. ದೇ ಸಿಂಪ್ಲಿ ಕ್ಯಾನ್ ಪ್ರೆಸೆಂಟ್ ವಿತ್ ವಾಮಿಟಿಂಗ್ ಅಥವಾ ಲೂಸ್ ಮೋಷನ್ಸ್ ಆರ್ ನೆಕ್ ರಿಟ್ರಾಕ್ಷನ್ಸ್, ಈ ರೀತಿ ಕೂಡ ಅವರು ಪ್ರೆಸೆಂಟ್ ಮಾಡ್ಬೋದು. ಸೊ ಅ ಚೈಲ್ಡ್ ಹೂ ಇಸ್ ಜನರಲಿ ನಾಟ್ ಹೆಲ್ದಿ, ಫೀವರ್ ಇದ್ರೂ ಕೂಡ ಫೀವರ್ ಮೆಡಿಸಿನಿಗೆ ರೆಸ್ಪಾನ್ಸ್ ಕಾಣಿಸುತ್ತೆ, ಬಟ್ ಇನ್ ಬಿಟ್ವೀನ್ ಫೀವರ್ ಸ್ಪೈಕ್ಸ್ ಕೂಡ ಚೈಲ್ಡ್ ಬಂದು ಭಾಳ ಸಿಕ್ಕಿದೆ ಅಂತಂದರೆ ಆ ರೀತಿಯಾದ ಚಿಲ್ಡ್ರನ್ನ ನಾವು ಡೆಫಿನೆಟ್ಲಿ ಅರ್ಲಿಯಾಗಿ ಮೆಡಿಕಲ್ ಅಟೆನ್ಷನ್ ತೊಗೊಳ್ಳೋದು ವೆರಿ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಮತ್ತಷ್ಟು ಮಾತಾಡ್ತೀನಿ. ಒಬ್ರು ಕಾಲರ್ ರೆಡಿ ಇದ್ದಾರೆ, ಕಲಬುರಗಿಯಿಂದ ಚೈತ್ರ ಅವರು. ನಮಸ್ತೆ ಚೈತ್ರ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ ಚೈತ್ರ. ಹಲೋ, ನಮಸ್ತೆ ಮೇಡಮ್. ಹೇಳಿ ಚೈತ್ರ ಅವರೇ, ಹೇಳಿ ಮೇಡಮ್. ನಂದು ಮಗ ಮೇಡಮ್ 3 ವರ್ಷವಿದೆ ಮೇಡಮ್. 3 ವರ್ಷ, ಓಕೆ. 2 time ಆಯ್ತು ಮೇಡಮ್ ನಿಮೋನಿಯಾ ಅಟ್ಯಾಕ್ ಆಗಕ್ಕೆ. ಡೈಲಿ ಯಾವಾಗ ಕೆಮ್ಮು ಬರ್ತಾ ಇರುತ್ತೆ ಮೇಡಮ್. ಡೈಲಿ ಕೆಮ್ಮು ಕಂಟಿನ್ಯೂ ಇರುತ್ತೆ ಮೇಡಮ್, ಯಾವಾಗ್ಲೂ ಇರುತ್ತೆ ಮೇಡಮ್ ಕೆಮ್ಮು. ಓಕೆ ಓಕೆ. ಮತ್ತೆ ಸ್ವಲ್ಪ ಜಾಸ್ತಿ, ಏನಾದ್ರೂ ಸ್ವಲ್ಪ ಜಾಸ್ತಿ ತಿನ್ಸಿದ್ರೆ ಸ್ವಲ್ಪ ವಾಮಿಟ್ ಆಗುತ್ತೆ. ಓಕೆಮ್ಮ, ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ನೀವು ಕೇಳಿದ್ದು. ಏನಕ್ಕೆ ಅಂತಂದರೆ ರೆಸ್ಪಿರೇಟರಿ ಕಂಪ್ಲೇಂಟ್ ನಮಗೆ ಯಾವಾಗಲೂ ಇದ್ದಾಗಲೂ ಕೆಮ್ಮಾಯಿತು, ಶೀತ ಆಯಿತು ಅಂದರೆ ಈ ಆಹಾರ ಕೊಡಬಾರ್ದು, ಆ ಆಹಾರ ಕೊಡಬಾರ್ದು ಅಂತೇಳಿ ಪತ್ತೆ ಮಾಡೋದು ಭಾಳಷ್ಟು ನಾವು ನೋಡಿದ್ದೀವಿ. ಸೊ ಕೆಮ್ಮು ಅಥವಾ ನಿಮೋನಿಯಾ ಅಥವಾ ಅಲರ್ಜಿ ಸಿಂಪ್ಟಮ್ಸ್ ಬಂದು ರೆಸ್ಪಿರೇಟರಿ ಸಿಸ್ಟಮ್ ಅಂತ ಹೇಳ್ತೀವಿ, ಇದು ಆರ್ಗನ್ನೇ ಬೇರೆ. ಹಾಗೆ ಆಹಾರ ನಾವೆಲ್ಲ ತೊಗೊಳ್ಳೋವಂಥದ್ದು ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಅಂತ ಹೇಳ್ತೀವಿ, ಸ್ಟೊಮಕ್, ಅದು ಬಂದು ಡಿಫ್ರೆಂಟ್ ಆರ್ಗನ್ ಸಿಸ್ಟಮೇ. ಸೊ ಎನಿ ಅಲರ್ಜಿ ಅಂತಂದ್ಬಿಟ್ಟು ನಾವು ಐಡೆಂಟಿಫೈ ಮಾಡಲಿಲ್ಲ, ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಬನಾನಾ ಆಯಿತು ಅಥವಾ ಹಾಲಾಯಿತು, ಈ ರೀತಿ ಅಲರ್ಜಿ ಇದೆ ಅಂತಂದ್ಬಿಟ್ಟು ನಾವು ಪ್ರೂವ್ ಮಾಡಿಲ್ಲ ಅಂತಂದರೆ ಯಾವುದೇ ರೀತಿಯ ಆಹಾರದ ಪತ್ತೆ ಮಾಡೋದು ಡೆಫಿನೆಟ್ಲಿ ನಾಟ್ ಓಕೆ. ದಟ್ ಈಸ್ ಒನ್ ಥಿಂಗ್. ಏನಕ್ಕಂತಂದರೆ ಮಕ್ಕಳು ಬೆಳೀತಾ ಇರೋದ್ರಿಂದ ಎಲ್ಲ ಆಹಾರಗಳು ಮಕ್ಕಳಿಗೆ ಇಂಪಾರ್ಟೆಂಟ್. ಪ್ರತಿಯೊಂದು ಆಹಾರಗಳು ಒಂದೊಂದು ಅಂಶದಲ್ಲಿ ದೇ ಆರ್ ಗುಡ್ ಇನ್ ಸರ್ಟನ್ ಥಿಂಗ್ಸ್. ಸೊ ಎವ್ರಿ ಫುಡ್ ಐಟಮ್ಸ್ ಬಂದು ನಾವು ಮಕ್ಕಳಿಗೆ ಪ್ರೊವೈಡ್ ಮಾಡಬೇಕು. ಇನ್ನೊಂದು, ನೀವು ಹೇಳಿದರೆ 2 ಸರಿ ನಿಮೋನಿಯಾ ಆಲ್ರೆಡಿ ಆಗಿದೆ ಅಂಥೇಳಿ, ಈ ರೀತಿಯಾದ ಮಕ್ಕಳಲ್ಲಿ ಅಂಡರ್ಲೈನ್ ಕಂಡೀಷನ್ ಏನಾದರೂ ಇದೆಯಾ ಅನ್ನೋದನ್ನು ನಾವು ಖಂಡಿತವಾಗಿ ಚೆಕ್ ಮಾಡಬೇಕಾಗತ್ತೆ ವಿತ್ ಅಡ್ವಾನ್ಸ್ಡ್ ಟೆಸ್ಟ್. ಇನ್ನೊಂದು, ಯಾವಾಗಲೂ ಶೀತ ಇರುತ್ತೆ ಅಂತಾರೆ, ಮೇ ಬಿ ನಿಮ್ಮ ಮಗುಗೆ ಸ್ವಲ್ಪ ಮಟ್ಟಿಗೆ ಅಲರ್ಜಿ ಕಂಪ್ಲೇಂಟ್ಸ್ ಇದೆ ಅಂತ ಕಾಣಿಸುತ್ತೆ. ಇದನ್ನು ರೆಗ್ಯುಲರ್ ಆಗಿ ನಾವು ಕೆಲವೊಂದು ಇನ್ಹೇಲರ್ ಮೆಡಿಕೇಷನ್ಸ್ ಅಂತ ಬರುತ್ತೆ, ಚೆಸ್ಟ್ ಫಂಕ್ಷನ್ಸನ್ನು ನಾವು ಅಸೆಸ್ ಮಾಡ್ತೀವಿ ಬೈ ಡೂಯಿಂಗ್ ಸ್ಪೈರೋಮೆಟ್ರಿ. ಇದೆಲ್ಲ ನಾವು ನೋಡೋದ್ರಿಂದ ಮಗು ಬೆಳವಣಿಗೆಯನ್ನು ನಾವು ಖಂಡಿತವಾಗಿ ಕರೆಕ್ಟ್ ಮಾಡ್ಬೋದು. ನೀವು ರೆಗ್ಯುಲರ್ ಮೆಡಿಕಲ್ ಅಟೆನ್ಷನಲ್ಲಿ ಬರುವಂಥದ್ದು ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ಚೈತ್ರ ಅವರಿಗೆ ಕರೆ ಮಾಡಿದ್ದಕ್ಕಾಗಿ. ಇನ್ನು ವೀಕ್ಷಕರೇ, ನೀವು ಕೂಡ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡಬಹುದು. ನಿಮಗೆ ನ್ಯೂಮೋನಿಯಾಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಪ್ರಶ್ನೆಗಳನ್ನ ಕೇಳೋದಿದ್ರೆ ಡಾಕ್ಟರ್ ಲಕ್ಷ್ಮೀಲೀಲಾ ಅವರಿಗೆ ಕರೆ ಮಾಡಿ ಮಾತನಾಡಬಹುದು. ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ. ಬ್ರೇಕ್ನ ನಂತರ ಡಿಯರ್ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನ್ಯೂಮೋನಿಯಾಗೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಲಕ್ಷ್ಮೀಲೀಲಾ ಅವ್ರ ಜೊತೆ ಮತ್ತಷ್ಟು ಮಾತಾಡೋಣ ಬನ್ನಿ. ಎಸ್ ಡಾಕ್ಟರ್, ಆಗ್ಲೇ ನೀವು ವಿಧದ ಟೈಪ್ಸ್ ಅನ್ನು ಕೂಡ ಹೇಳ್ತಾ ಇದ್ರಿ. ಈಗ ವೈರಲ್ ಇರಬಹುದು ಅಥವಾ ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾ ಏನಿದೆ, ಇದರಲ್ಲಿ ಯಾವ ವ್ಯತ್ಯಾಸಗಳನ್ನ ನಾವು ನೋಡಬಹುದು, ಇದು ಹೇಗೆ ಭಿನ್ನ ಅಂತ? ಓಕೆ, ಸೊ ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ವೈರಲ್ ಇನ್ಫೆಕ್ಷನ್ಸ್ ಆರ್ ಡೆಫಿನೆಟ್ಲಿ ಬೆಟರ್ ಕಂಪೇರ್ಡ್ ಟು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್. ವೈರಲ್ ಇನ್ಫೆಕ್ಷನ್ಸ್ ವಿತ್ ಮಗುದು ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಿದೆ ಅಂತಂದರೆ ದೇ ಕಮ್ ಔಟ್ ಆಫ್ ದ ಇನ್ಫೆಕ್ಷನ್ ವೆರಿ ಈಸಿಲಿ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಲ್ಲಿ ಸಮ್ಟೈಮ್ಸ್ ಅದು ಪ್ರೋಗ್ರೆಸ್ ಆಗೋಯ್ತು ಅಂತಂದರೆ ಮೆಡಿಕಲ್ ಅಟೆನ್ಷನ್ ಮತ್ತಷ್ಟು ಮೆಡಿಕೇಷನ್ಸ್ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಕ್ಲಿನಿಕಲ್ಲಿ ನಾವು ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು? ವೈರಲ್ ನಿಮೋನಿಯಾಸಲ್ಲಿ ಫೀವರ್ ಬಂದು ವೆರಿ ಹೈ ಗ್ರೇಡ್ ನಾವು ನೋಡೋದಿಲ್ಲ, ಆದರೆ ಬ್ಯಾಕ್ಟೀರಿಯಲ್ ನಿಮೋನಿಯಾದಲ್ಲಿ ವೆರಿ ಹೈ ಗ್ರೇಡ್ ವಿತ್ ಚಿಲ್ಸ್, ರೈಗರ್ಸ್, ಪ್ಯಾರಾಸಿಟಮಾಲಿಗೂ ರೆಸ್ಪಾನ್ಸು ಕೂಡ ಭಾಳ ಕಡಿಮೆ ಇರುತ್ತೆ.
ಬ್ಯಾಕ್ ಟು ಬ್ಯಾಕ್ ಫೀವರ್ ಸ್ಪೈಕ್ಸ್ ನಾವು ನೋಡ್ಬೋದು. ವೈರಲ್ ನಿಮೋನಿಯಾದಲ್ಲಿ ಯು ವಿಲ್ ಹ್ಯಾವ್ ಅ ಕಾಂಟ್ಯಾಕ್ಟ್ ಹಿಸ್ಟ್ರಿ, ಸಂಬಡಿ ಈಸ್ ಹ್ಯಾವಿಂಗ್ ದ ಇನ್ಫೆಕ್ಷನ್ ಆ್ಯಂಡ್ ದಿಸ್ ಚೈಲ್ಡ್ ಗಾಟ್ ದ ಇನ್ಫೆಕ್ಷನ್, ಆ ರೀತಿ ಇರುತ್ತೆ, ಒಂದು ಕಾಂಟ್ಯಾಕ್ಟ್ ಹಿಸ್ಟ್ರಿ ಇರುತ್ತೆ. ಎಕ್ಸ್ರೇ ಅಂತ ನಾವು ನೋಡಿದಾಗ ಲೋಕಲೈಸ್ಡ್ ಆರ ಆರ್ಗನೈಸ್ಡ್ ಪ್ಯಾಚ್ ಬಂದು ಬ್ಯಾಕ್ಟೀರಿಯಲ್ ನಿಮೋನಿಯಾದಲ್ಲಿ ಕಾಣಿಸುತ್ತೆ. ವೈರಲ್ ನಿಮೋನಿಯಾದಲ್ಲಿ ವೈಡ್ ಸ್ಪ್ರೆಡ್ ಆರ ಡಿಫ್ಯೂಸ್ ಚೇಂಜಸ್ ನಾವು ಎಕ್ಸ್ರೇನಲ್ಲಿ ನಾವು ನೋಡ್ತೀವಿ. ಮೋಸ್ಟ್ಲಿ ಅದರಲ್ಲೂ ಕೂಡ ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಕಾಂಪ್ಲಿಕೇಶನ್ಸು, ಚೈಲ್ಡ್ ಟಾಕ್ಸಿಕ್ ಆಗಿರೋದು, ಲೆಥಾರ್ಜಿ ಇರುವಂಥದ್ದು ಬ್ಯಾಕ್ಟೀರಿಯಲ್ ನಿಮೋನಿಯಾದಲ್ಲಿ ನಮಗೆ ಕಾಣಿಸುತ್ತೆ. ಚೈಲ್ಡ್ ಈಸಿಯಾಗಿ ಇಟ್ ಈಸ್ ಗೋಯಿಂಗ್ ಥ್ರೂ ದ ಇಲ್ನೆಸ್ ಅಂತಂದರೆ ಮೋರ್ ಆರ್ ಲೆಸ್ ಇಟ್ ಈಸ್ ವೈರಲ್ ಆ್ಯಂಡ್ ಯು ಕ್ಯಾನ್ ಟ್ಯಾಕಲ್ ಇಟ್ ಅಟ್ ಹೋಮ್ ಆಲ್ಸೋ ವೆನ್ ಅ ಡೆಫಿನೆಟಿವ್ ಕೇರ್ ಇಸ್ ಟೇಕನ್. ಸೊ ಇನ್ನೊಂದು ತೊಂದರೆ ನಾನು ಎಕ್ಸ್ಪ್ಲೇನ್ ಮಾಡಬೇಕಿತ್ತು, ನಿಮೋನಿಯಾದಲ್ಲಿ ಬರುವಂಥ ಉಸಿರಾಟದ ಆಯಾಸ. ಸೊ ಇದು ಡಿಫ್ರೆಂಟ್ ಏಜ್ ಗ್ರೂಪಲ್ಲಿ ಡಿಫ್ರೆಂಟ್ ನಂಬರ್ಸ್ ಬಂದು ಇಂಪಾರ್ಟೆಂಟ್ ಇರುತ್ತೆ. ಆ ಮಗು 2 ತಿಂಗಳು ಒಳಗಿರುವಂಥ ಮಕ್ಕಳಿಗೆ ಬ್ರೀದಿಂಗ್ ರೇಟ್ ಏನಿದೆಯೋ ಇನ್ ಅ ಮಿನಿಟ್ ಮೋರ್ ದೆನ್ 60 ಇಟ್ ಈಸ್ ಸಿಗ್ನಿಫಿಕೆಂಟ್. ಬಿಟ್ವೀನ್ 2 months to 1 year more than 50 it becomes very important number. More than 1 year up till 5 years more than 40 it is important to be understood. ನಾವು ರೆಸ್ಪಿರೇಟರಿ ರೇಟ್ ಕೌಂಟ್ ಮಾಡೋದು ಇಟ್ಸ್ ಅ ಲಿಟಲ್ ಟೆಕ್ನಿಕಲಿ ಓರಿಯೆಂಟೆಡ್. ಆದರೆ ಮಗು ಮೇಲೆ ಉಸಿರಾಡ್ತದೆ, ಸಾಧಾರಣವಾಗಿ ಹೇಗಿರುತ್ತೋ ಆ ರೀತಿ ಇಲ್ದೇ ಸ್ವಲ್ಪ ಆಯಾಸ ಪಡ್ತದೆ ಅನ್ನೋದನ್ನು ಬಂದು ಪೇರೆಂಟ್ಸ್ ಡೆಫಿನೆಟ್ಲಿ ರೆಕಗ್ನೈಸ್ ಮಾಡ್ಬೋದು. ಅದ್ರ ಬಗ್ಗೆ ನಾವು ಸ್ವಲ್ಪ ಕಾಷಿಯಸ್ ಆಗಿ ಮಾನಿಟರ್ ಮಾಡಬೇಕು. ಡಾಕ್ಟರ್, ಈಗ ನ್ಯೂಮೋನಿಯಾ ಡೆಫಿನೆಟ್ಲಿ ತುಂಬಾ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಆದರೆ ನ್ಯೂಮೋನಿಯಾ ಇರುವಂತಹ ಎಲ್ಲ ಮಕ್ಕಳು ಕೂಡ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಬೇಕಾಗುತ್ತಾ, ಅಥವಾ ಯಾವ ಮಕ್ಕಳಿಗೆ ನೀಡಿರುತ್ತೆ ಅಡ್ಮಿಟ್ ಆಗಬೇಕಂತ ಹೇಳಿ? ಓಕೆ, ಸೊ ನಿಮೋನಿಯಾ ಬಂದು ಎವ್ರಿ ಟೈಮ್ ಸಿವಿಯರ್ ಫಾರ್ಮಲ್ಲಿ ನಾವು ನೋಡೋದಿಲ್ಲ. ಮೈಲ್ಡ್, ಮಾಡ್ರೇಟ್ ಆ್ಯಂಡ್ ಸಿವಿಯರ್ ಫಾರ್ಮ್ ಅಂತ ಅಂದ್ಬಿಟ್ಟು ಕರಿತೀವಿ. ಮೈಲ್ಡ್ ನಿಮೋನಿಯಾ ಅಂತಂದಾಗ ದ ಚೈಲ್ಡ್ ವಿಲ್ ಹ್ಯಾವ್ ಜಸ್ಟ್ ಅ ಫೀವರ್, ಕಾಫ್ ಆ್ಯಂಡ್ ಕೋಲ್ಡ್, ಸ್ಲೈಟ್ ಫಾಸ್ಟ್ ಬ್ರೀದಿಂಗ್ ಕಾಣಿಸಿರ್ಬೋದು. ಯಾವಾಗ ಫಾಸ್ಟ್ ಬ್ರೀದಿಂಗ್ ಬಂದು ಇನ್ಕ್ರೀಸ್ ಆಗ್ತಾ ಇದೆ, ಮಗು ಬಂದು ಮೋರ್ ಇರಿಟಬಲ್ ಆಗ್ತದೆ, ಆ್ಯಂಡ್ ಆಲ್ಸೋ ದ ನಂಬರ್ ಆಫ್ ರೆಸ್ಪಿರೇಟರಿ ರೇಟ್ ಈಸ್ ಇನ್ಕ್ರೀಸಿಂಗ್ ಫ್ರಮ್ ದ ಮೈಲ್ಡರ್ ಗ್ರೇಡ್, ಅವಾಗ ಬಂದು ಮಾಡ್ರೇಟ್ ಅಂತ ಹೇಳ್ತೀವಿ. ಸಿವಿಯರ್ ನಿಮೋನಿಯಾ ಅಂದಿದ ಕೂಡಲೇ ಚೈಲ್ಡ್ ವಿಲ್ ಬಿ ವೆರಿ ಡಲ್ ಆ್ಯಂಡ್ ಲೆಥಾರ್ಜಿಕ್. ಶಿ ಈಸ್ ನಾಟ್ ಟೇಕಿಂಗ್ ಎನಿ ಓರಲ್ ಫುಡ್ ಆ್ಯಂಡ್ ವಾಮಿಟಿಂಗ್ ಕಾಣಿಸೋವಂಥದ್ದು. ಚೈಲ್ಡ್ ಆಲ್ಸೋ ಕ್ಯಾನ್ ಬಿಕಮ್ ಲೆಥಾರ್ಜಿಕ್, ಸ್ಯಾಚುರೇಷನ್ ಕಡಿಮೆ ಆಗಿಬಿಟ್ಟು ಬ್ಲೂ ಬಣ್ಣದಲ್ಲಿ ಟರ್ನ್ ಆಗುವಂಥದ್ದು, ಯೂರಿನ್ ಕ್ವಾಂಟಿಟಿ ಕಡಿಮೆ ಆಗುವಂಥದ್ದು, ಇದೆಲ್ಲ ಬಂದು ಕಾಂಪ್ಲಿಕೇಶನ್ಸ್ ನಾವು ನೋಡ್ಬೋದು ಇನ್ ಅ ಸಿವಿಯರ್ ಫಾರ್ಮ್ ಆಫ್ ನಿಮೋನಿಯಾ. ಸೊ ಮೈಲ್ಡ್ ಕೆಟಗರಿ ಇರುವಂಥ ನಿಮೋನಿಯಾ ಕಂಡೀಷನ್ಸಲ್ಲಿ ಓರಲ್ ಆ್ಯಂಟಿಬಯೋಟಿಕ್ ಈಸ್ ಮೋರ್ ದ್ಯಾನ್ ಸಫಿಷಿಯಂಟ್. ಇಫ್ ಇಟ್ ಈಸ್ ಬ್ಯಾಕ್ಟೀರಿಯಲ್ ಇಟಿಯಾಲಜಿ, ಆ್ಯಂಟಿಬಯೋಟಿಕ್ಸನ್ನು ಶುರು ಮಾಡಿ ರೆಸ್ಪಿರೇಟರಿ ಸಪೋರ್ಟಿವ್ ಮೆಡಿಕೇಷನ್ಸನ್ನು ಶುರು ಮಾಡಿರ್ತಾರೆ. ಫ್ರಮ್ ಹೋಮ್ ಆಲ್ಸೋ ವಿ ಕ್ಯಾನ್ ಟೇಕ್ ದ ಮೆಡಿಕೇಷನ್ಸ್, ಬಟ್ ಪೇರೆಂಟ್ಸ್ ಶುಡ್ ಬಿ ವೆರಿ ವಿಜಿಲೆಂಟ್ ಆ್ಯಂಡ್ ಮಾನಿಟರ್ ಹೌ ದ ಚೈಲ್ಡ್ ಇಸ್ ಇಂಪ್ರೂವಿಂಗ್. ಆ್ಯಂಡ್ ಇನ್ನು 24 to 48 hours ಮತ್ತೆ ನಾವು ಫಾಲೋಅಪ್ಪಿಗೆ ಹೋಗಿ ನೋಡೋವಂಥದ್ದು ಬಹಳ ಇಂಪಾರ್ಟೆಂಟ್. ಹಾಗಾದರೆ ಡಾಕ್ಟರ್, ಪ್ರೊಗ್ನೋಸಿಸ್ ಅಂದರೆ ಏನು? ಓಕೆ, ಸೊ ಪ್ರೊಗ್ನೋಸಿಸ್ ಅಂತಂದರೆ ಈಗ ಮಗುಗೆ ನಿಮೋನಿಯಾ ಬಂತು ಅಂತಂದರೆ ಹೇಗೆ ದೇ ಗೋ ಥ್ರೂ ದ ಇಲ್ನೆಸ್, ವಾಟ್ ಹ್ಯಾಪನ್ಸ್ ಲೇಟರ್ ಅಂತ ಹೇಳಿ. ಸೊ ನಿಮೋನಿಯಾ ಡಯಾಗ್ನೋಸ್ ಆಗಿ ಇಫ್ ವಿ ಆರ್ ಸ್ಟಾರ್ಟಿಂಗ್ ದ ಚೈಲ್ಡ್ ಆನ್ ಅಪ್ರೋಪ್ರಿಯೇಟ್ ಆ್ಯಂಟಿಬಯೋಟಿಕ್, ರೆಸ್ಪಾನ್ಸ್ ಇಸ್ ಡೆಫಿನೆಟ್ಲಿ ಸೀನ್ ವಿತಿನ್ 48 to 72 hours. ಸೊ ರೆಸ್ಪಾನ್ಸ್ ಅಂದಿದ್ದ ಕೂಡಲೇ ಫೀವರ್, ಹೈಟ್ ಆಫ್ ಫೀವರ್ ಸೆಟ್ಲ್ ಆಗ್ತಿರೋವಂಥದ್ದು, ಬ್ರೀದಿಂಗ್ ಡಿಫಿಕಲ್ಟಿ ಸೆಟ್ಲ್ ಆಗ್ತಿರೋವಂಥದ್ದು, ರೆಸ್ಪಿರೇಟರಿ ಸಪೋರ್ಟಿವ್ ಮೆಡಿಕೇಷನ್ಸ್ ಏನು ಸ್ಟಾರ್ಟ್ ಮಾಡಿರ್ತವೆ, ವೆದರ್ ಇಟ್ ಇಸ್ CPAP ಆರ್ ಅದರ್ ವೆಂಟಿಲೇಟರಿ ಕೇರ್, ಅದರಲ್ಲೂ ಕೂಡ ನಮಗೆ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇರೋದು ನಾವು ನೋಡ್ತೀವಿ. ಹಾಗೆ ರೇಡಿಯೋಲಾಜಿಕಲ್ ಕ್ಲಿಯರೆನ್ಸ್ ಅಂತ ನೋಡಿದರೆ ಇಟ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ದ ಆರ್ಗ್ಯಾನಿಸಮ್ ವಿಚ್ ಈಸ್ ಕಾಸಿಂಗ್ ದ ನಿಮೋನಿಯಾ. ಕೆಲವೊಂದು ಸರಿ ಆಲ್ಮೋಸ್ಟ್ ಮೋರ್ ದೆನ್ 1 month ಕೂಡ ತೊಗೊಳುತ್ತೆ ಟು ಕಂಪ್ಲೀಟ್ಲಿ ಹ್ಯಾವ್ ಅ ನಾರ್ಮಲ್ ಎಕ್ಸ್ರೇ. ಒಂದು ಸರಿ ನಿಮೋನಿಯಾ ಬಂತು ಅಂತಂದರೆ ಇದೇನಾದರೂ ಲಾಂಗ್ ಟರ್ಮ್ ಸೀಕ್ವೆಲೆ ನಮ್ಮಲ್ಲಿ ಉಳಿದ್ಬಿಡುತ್ತಾ ಅಂತಂದರೆ ದೇರ್ ಆರ್ ನೋ ಸಚ್ ಥಿಂಗ್ಸ್ ವಿ ಸಿ. ಯಾ, ಸೊ ವೆನ್ ವಿ ಡು ನಾಟ್ ಸಿ response within the 48 to 72 hours, what could be the other reason anta nodidre the child might be developing a complicated pneumonia. Okay, or the cause itself is not a bacterial etiology, it could be virus, it could be fungal infections, it could be just a non-infective cause kuda agirbodu. Athwa if the child has developed some aspiration athwa mucus plug agide, ಆ ರೀತಿ ಸಿಚುವೇಶನಲ್ಲೂ ಕೂಡ ರೆಸ್ಪಾನ್ಸ್ ಕಾಣದೇ ಇರ್ಬೋದು. ಅಥವಾ ಡೋಸೇಜ್ ಮೈಟ್ ಬಿ ಸಬ್ ಆಪ್ಟಿಮಲ್ ಡೋಸೇಜ್ ಇರ್ಬೋದು.
ಅಥವಾ a resistant organism. So we have to revise everything and then start from the beginning. ಓಕೆ ಡಾಕ್ಟರ್, ಮತ್ತಷ್ಟು ಮಾತಾಡ್ತೀನಿ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಚಿತ್ರದುರ್ಗದಿಂದ ಕುಮಾರ್ ಅವರು. ನಮಸ್ತೆ ಕುಮಾರ್ ಅವರೇ. ಕುಮಾರ್ ಅವರೇ, ಡಾಕ್ಟರ್ ಇದ್ದಾರೆ, ನಿಮ್ ಪ್ರಶ್ನೆ ಕೇಳಿ. ಓಕೆ ಮೇಡಮ್. ಹಲೋ ಹಲೋ ಮೇಡಮ್, ನಮಸ್ತೆ. ಹೇಳಿ ಕುಮಾರ್, ಹೇಳಿ. ಊಟ ಮಾಡ್ಬೇಕಾದ್ರೆ ನಾವು ಖಾರ ಊಟ ಮಾಡ್ಬೇಕಾದ್ರೆ ಮೂಗಲ್ಲಿ ಮಿಕ್ಕಿ ಬರುತ್ತೆ, ಅಂದ್ರೆ ಜಾಸ್ತಿ ಖಾರ ಇದ್ರೆ ಮಾತ್ರ ಬರುತ್ತೆ. ಈಗ ಬಿಸಿ ಇದ್ರೆ ಮೂಗಲು ಬಿಸಿ ನೀರು ತರ್ತಾ ಇರ್ತೀವಿ, ಯಾಕಂತ ಗೊತ್ತಾಗ್ತಿಲ್ಲ. ಖಾರ ಇದ್ರೆ ಏನಾಗುತ್ತೆ? ಖಾರ ಊಟ ಮಾಡಿದ್ರೆ ಬಿಸಿ ಮೂಗಲ್ ಶೀತ ಆಗತ್ತಾ? ಮೂಗಲ್ ಸೋರುತ್ತೆ ಅಂತ ಹೇಳ್ತಿದ್ದೀರಾ? ನೀರು ಬರ್ತಾ ಚೆನ್ನಾಗಿ ಮಾಡುತ್ತೆ. ವಾಯ್ಸ್ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಕುಮಾರ್ ಅವರೇ, ಮತ್ತೆ ನೀವು ಕಾಲ್ ಕನೆಕ್ಟ್ ಮಾಡಬಹುದು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಬ್ರೇಕ್ನ ನಂತರ ಡಿಯರ್ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನ್ಯೂಮೋನಿಯಾಗೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಲಕ್ಷ್ಮೀಲೀಲಾ ಅವ್ರ ಜೊತೆ ಮತ್ತಷ್ಟು ಮಾತಾಡೋಣ ಬನ್ನಿ. ಡಾಕ್ಟರ್, ಆಗ್ಲೇ ಮಾತಾಡ್ತಾ ನೀವು ಹೇಳ್ತಾ ಇದ್ರಿ ಎಲ್ಲ ಮಕ್ಕಳಲ್ಲೂ ಕೂಡ ಒಂದೇ ರೀತಿಯಾಗಿ ಡೆಫಿನೆಟ್ಲಿ ಸಿವಿಯಾರಿಟಿ ಇರೋದಿಲ್ಲ ಅಂತ ಹೇಳಿ, ನ್ಯೂಮೋನಿಯಾ ಅಂತ ಹೇಳಿ ಬಂದಾಗ. ಸೊ ಒಂದು ವೇಳೆ ಎಷ್ಟೋ ಜನ ಜನರಲ್ ಆಗಿ ಯಾವುದೋ ವೆದರ್ ಇಂದಾಗಿ ಫೀವರ್ ಬಂದಿರಬಹುದು ಅಂತ ಹೇಳಿ ನೆಗ್ಲೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಕಾಂಪ್ಲಿಕೇಶನ್ಸ್ ಏನೆಲ್ಲ ನೋಡಬಹುದು ಡಾಕ್ಟರ್? ಓಕೆ, ಸೊ ನಿಮೋನಿಯಾ, ಸಿವಿಯರ್ ನಿಮೋನಿಯಾ ಹಾಗೆ ನಾವು ಬಿಟ್ಟಿದ್ದೀವಿ ಅಂತಂದರೆ, ಲೈಕ್ ಇಟ್ ಈಸ್ ನಾಟ್ ಟೇಕನ್ ಕೇರ್ ವೆಲ್ ಅಂದಾಗ ಮೈಕ್ರೋಬ್ಸ್ ಬಂದು ದೇ ಆರ್ ರಿಯಲಿ ವೆರಿ ಸ್ಟ್ರಾಂಗ್ ಆರ್ಗ್ಯಾನಿಸಮ್ಸ್, ಆರ್ ವೆರಿ ಬ್ಯಾಡ್ ಪೆಥೋಜನ್ಸ್ ಅಂತ ಹೇಳ್ಬೋದು. ದೇ ಸ್ಟಾರ್ಟ್ ಟು ಗೋ ಬಿಯಾಂಡ್ ದ ಥೊರಾಸಿಕ್ ಕ್ಯಾವಿಟಿ, ಬಿಯಾಂಡ್ ದ ಲಂಗ್ಸ್ ಇಟ್ ಸೆಲ್ಫ್. ಆವಾಗ ಬಂದು ನಾವು ಕಾಂಪ್ಲಿಕೇಶನ್ಸ್ ಅಂತ ನೋಡ್ತೀವಿ. within the lung it is called pneumonia. When it is spreading away from the lungs, then you see there is a fluid ಬಂದು ಅಕ್ಯುಮುಲೇಟ್ ಆಗ್ತಾ ಅನ್ನೋವಂಥದ್ದನ್ನು ನಾವು ನೋಡ್ತೀವಿ ಅರೌಂಡ್ ದ ಲಂಗ್ಸ್. ಸೊ ದಟ್ ಈಸ್ ಕಾಲ್ಡ್ ಎಸ್ ಪ್ಲೂರಲ್ ಎಫ್ಯೂಷನ್ ಅಂಥೇಳಿ. ಯಾವಾಗ ಕೀವು ಥರ ಕೂಡ ನಾವು ಲಂಗ್ಸ್ ಸುತ್ತ ಕಲೆಕ್ಟ್ ಆಗೋದನ್ನು ನೋಡ್ತಿರ್ತೀವಿ, ಅದನ್ನು ಎಂಪೈಮ ಅಂತ ಹೇಳ್ತೀವಿ. ಆ್ಯಂಡ್ ದಿಸ್ ಇನ್ಫೆಕ್ಷನ್ ಪಕ್ಕದಲ್ಲಿರುವಂಥ ಹಾರ್ಟ್ಗೂ ಕೂಡ ಅಫೆಕ್ಟ್ ಮಾಡ್ಬೋದು, ಅಲಾಂಗ್ ದ ಲೇಯರ್ಸ್ ಆಫ್ ದ ಹಾರ್ಟ್, ಕಾಸಿಂಗ್ ಪೆರಿಕಾರ್ಡೈಟಿಸ್. ವೆನ್ ಆರ್ಗ್ಯಾನಿಸಮ್ಸ್ ಬಂದು ಥೊರಾಸಿಕ್ ಕ್ಯಾವಿಟಿನ ಬಿಟ್ಟು ಹೊರಗಡೆ ಸ್ಪ್ರೆಡ್ ಆಗುತ್ತೆ ಅಲಾಂಗ್ ದ ಬ್ಲಡ್ ಸ್ಟ್ರೀಮ್, ಇದನ್ನು ಬಂದು ಸೆಪ್ಸಿಸ್ ಅಂತ ಹೇಳ್ತೀವಿ. ಈ ಆರ್ಗ್ಯಾನಿಸಮ್ಸ್ ಕ್ಯಾನ್ ಬಿ ಟೇಕನ್ ಟು ಎನಿ ಪಾರ್ಟ್ ಆಫ್ ದ ಬಾಡಿ. It can involve the brain causing meningitis. It can involve the bones causing osteomyelitis. So like that multiple complications can happen if infection is not taken care appropriately at the right time. ಡಾಕ್ಟರ್, ಈಗ ಒಮ್ಮೆ ಒಂದು ಮಗುವಿಗೆ ನ್ಯೂಮೋನಿಯಾ ಬಂತು ಅಂತ ಹೇಳಿದ್ರೆ ಮತ್ತೆ ಬರೋ ಚಾನ್ಸಸ್ ಇರುತ್ತಾ ಆ ಮಗುವಿಗೆ? ಯಾ, ಸೊ ನಾವು ಇದಕ್ಕೆ ಮುಂಚೆ ಒಬ್ಬರು ಕಾಲರ್ ಮಾತಾಡಿದ್ರು 2 ಸರಿ ನಿಮೋನಿಯಾ ಆಗಿದೆ ಅಂತ ಹೇಳಿ. ಸೊ ಸಚ್ ಕಂಡೀಷನ್ಸ್ ಆರ್ ಕಾಲ್ಡ್ ಎಸ್ ರೆಕರೆಂಟ್ ನಿಮೋನಿಯಾ. ಸೊ ರೆಕರೆಂಟ್ ನಿಮೋನಿಯಾ ಅಂತ ಡಯಾಗ್ನೋಸ್ ಮಾಡಬೇಕಾದ್ರೆ ಚೈಲ್ಡ್ ಹ್ಯಾವಿಂಗ್ ಇನ್ಫೆಕ್ಷನ್ ಮೋರ್ ದ್ಯಾನ್ ಟ್ವೈಸ್ ಇನ್ ಅ ಇಯರ್ ಇಟ್ ಸೆಲ್ಫ್, ಅದನ್ನು ಬಂದು ರೆಕರೆಂಟ್ ನಿಮೋನಿಯಾ ಅಂತ ಹೇಳ್ತೀವಿ. ಅಥವಾ ಮೋರ್ ದೆನ್ 3 times ಅಟ್ ಎನಿ ಟೈಮ್, ಅಟ್ ಎನಿ ಪೀರಿಯಡ್ ಆಫ್ ಟೈಮ್, ಅದನ್ನು ಕೂಡ ರೆಕರೆಂಟ್ ನಿಮೋನಿಯಾ ಅಂತ ಅಂದ್ಬಿಟ್ಟು ಡಯಾಗ್ನೋಸ್ ಮಾಡ್ತೀವಿ. ಸೊ ವಾಟ್ ಆರ್ ದ ರೀಸನ್ಸ್ ವೈ ದೇ ಶುಡ್ ಗೆಟ್ ರೆಕರೆಂಟ್ ನಿಮೋನಿಯಾ? ಇದು ಬಂದು ದ ಚೈಲ್ಡ್ ಕ್ಯಾನ್ ಹ್ಯಾವ್ ಸಮ್ ಹೆರಿಡಿಟರಿ ಕಂಡೀಷನ್ಸ್, ಲೈಕ್ ಇಮ್ಯೂನ್ ಸಿಸ್ಟಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು, ಇಮ್ಯುನೋ ಕಾಂಪ್ರಮೈಸ್ ಕಂಡೀಷನ್ಸ್ ಇರ್ಬೋದು, ಅಥವಾ ಚೈಲ್ಡ್ ಕ್ಯಾನ್ ಹ್ಯಾವ್ ಅ ಸ್ಟ್ರಕ್ಚರಲ್ ಪ್ರಾಬ್ಲಮ್, ಲೈಕ್ ಲಂಗ್ ಡೆವಲಪ್ಮೆಂಟಲ್ಲೇ ಸ್ವಲ್ಪ ಪ್ರಾಬ್ಲಮ್ಸ್ ನಮಗೆ ಕಾಣಿಸಿರ್ಬೋದು, ಲೈಕ್ ಸಿಕ್ವೆಸ್ಟ್ರೇಟೆಡ್ ಲಂಗ್ ಲೀಷನ್ಸ್, ಅಥವಾ ಸಿಕ್ಯಾಮ್ ಅಂತ ಹೇಳ್ತೀವಿ, ಕಂಜೆನೆಟಲ್ ಸಿಸ್ಟಿಕ್ ಅಡೆನೊಮೆಟಾಯ್ಡ್ ಮಾಲ್ಫಾರ್ಮೇಷನ್ ಅಂತ ಹೇಳ್ತೀವಿ, ಲೋಬಾರ್ ಎಂಫೈಸಿಮಾ ಅಂತ ಹೇಳ್ತೀವಿ. ಲಂಗ್ ಡೆವಲಪ್ಮೆಂಟೇ ಬಂದು ಅಪ್ರೋಪ್ರಿಯೇಟಾಗಿ ಅದು ನಡೆದಿಲ್ಲ ಅಟ್ ದ ಟೈಮ್ ಆಫ್ ಬರ್ತ್. ಸೊ ಆ ರೀತಿ ಇರ್ಬೋದು. ಅಥವಾ ಚೈಲ್ಡ್ ಮಸ್ಟ್ ಹ್ಯಾವ್ ಹ್ಯಾಡ್ ಅ ಫಾರಿನ್ ಬಾಡಿ ಆಸ್ಪಿರೇಷನ್, ಅದು ಮರ್ತೋಗಿರ್ತಾರೆ, ಆಟ ಆಡ್ಬೇಕಾದ್ರೆ ಅದು ಗಂಟ್ಲಲ್ಲಿ ಹೋಗಿದೆ, ಅದನ್ನು ಮರ್ತೋಗ್ಬಿಟ್ಟಿರ್ತಾರೆ. ಬಟ್ ರಿಪೀಟೆಡ್ಲಿ ನಿಮೋನಿಕ್ ಇನ್ಫೆಕ್ಷನ್ಸ್ ಆಗ್ತಾ ಇರೋದನ್ನು ನಾವು ನೋಡ್ತೀವಿ. ಆ ರೀತಿ ಒಂದು ಕಂಡೀಷನಲ್ಲೂ ಆಗುತ್ತೆ. ಅಥವಾ ಮಕ್ಕಳಲ್ಲಿ ಈ ಕ್ಲೆಫ್ಟ್ ಲಿಪ್ ಅಥವಾ ಟ್ರಿಕ್ಯೂ ಫಿಸ್ಚುಲಾಸ್ ಅಂತ ಹೇಳ್ತೀವಿ, ಅಲ್ಲಿ ಬಂದು ಊಟ ಏನು ತೊಗೋತಿರ್ತಾರೋ ಅದೆಲ್ಲ ಬಂದು ಆಸ್ಪಿರೇಟ್ ಆಗ್ತಾ ಇರುತ್ತೆ. ಈವನ್ ನಾರ್ಮಲ್ ಸೆಕ್ರಿಷನ್ಸು ಕೂಡ ಬಂದು ಕಾನ್ಸ್ಟೆಂಟಾಗಿ ಮೈಕ್ರೋ ಆಸ್ಪಿರೇಷನ್ಸ್ ಲಂಗ್ಸಲ್ಲೇ ಆಗ್ತಾ ಇರುತ್ತೆ. ಅವರಲ್ಲೂ ಕೂಡ ನಮಗೆ ರೆಕರೆಂಟ್ ಇನ್ಫೆಕ್ಷನ್ಸ್, ರೆಕರೆಂಟ್ ನಿಮೋನಿಯಾಸ್ ಬಂದು ನಾವು ನೋಡ್ತೀವಿ. ಸೊ ದೀಸ್ ಆರ್ ಸರ್ಟನ್ ಕಂಡೀಷನ್ಸ್ ವೇರ್ ಯು ಕ್ಯಾನ್ ಸಿ ರೆಕರೆಂಟ್ ನಿಮೋನಿಯಾ. ಆ್ಯಂಡ್ ಆಲ್ಸೋ ಇನ್ ಸಿಸ್ಟಿಕ್ ಫೈಬ್ರೋಸಿಸ್ ಆ್ಯಂಡ್ ಆಲ್ಸೋ bronchiectasis, you will see repeated infections happening. ಓಕೆ ಡಾಕ್ಟರ್, ಚಿಕ್ಕದಾಗಿ ಹೇಳೋದಾದ್ರೆ ಪ್ರಿವೆಂಟ್ ಮಾಡೋದಕ್ಕೆ ಆಗುತ್ತಾ ನ್ಯೂಮೋನಿಯಾನ?
ಎಸ್ ಸೊ ಈ ಕ್ಯಾಂಪೇನೇ ಬಂದು ಎವ್ರಿಥಿಂಗ್ ಈಸ್ ಅಬೌಟ್ ಪ್ರಿವೆನ್ಷನ್. ಓಕೆ, ಸೊ ಒನ್ ಈಸ್ ಐಡೆಂಟಿಫೈಯಿಂಗ್ ಅರ್ಲಿ. ಸೊ ಮಗುಗೆ ಜ್ವರ ಮತ್ತು ಶೀತ ಕೆಮ್ಮು ಈ ರೀತಿ ಬರ್ತಾನೆ ನಾವು ಮೆಡಿಕಲ್ ಅಟೆನ್ಷನ್ ತಗೊಳ್ಳೋವಂಥದ್ದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಹಾಗೆ ಟೇಕಿಂಗ್ ಕೇರ್ ಆಫ್ ದ ನ್ಯೂಟ್ರಿಷನ್ ಆಫ್ ದ ಚೈಲ್ಡ್. ಓಕೆ, ಯಾವುದೇ ಒಂದು ಕಾಯಿಲೆ ಬರಬಾರ್ದು ಅಂತಂದರೆ ಚೈಲ್ಡ್ ಇಮ್ಯುನಿಟಿ ಚೆನ್ನಾಗಿರಬೇಕು, ಅದಕ್ಕೆ ಬಂದು ನ್ಯೂಟ್ರಿಷನ್ ಚೆನ್ನಾಗಿರಬೇಕು. ಚೈಲ್ಡ್ ಶುಡ್ ಬಿ ಗಿವನ್ ಅ ಹೆಲ್ದಿ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಆಲ್ ದ ಟೈಮ್. ಸ್ಪೆಸಿಫಿಕ್ ಪ್ರೊಟೆಕ್ಷನ್ ಅಂತ ನೋಡಿದಾಗ ವ್ಯಾಕ್ಸಿನೇಷನ್ಸ್. ವ್ಯಾಕ್ಸಿನೇಷನ್ಸ್ ಅಲ್ಲಿ ನಮಗೆ ನಿಮೋಕೋಕಲ್ ಕಾಂಜುಗೇಟ್ ವ್ಯಾಕ್ಸಿನೇಷನ್ ಇದೆ. ದಿಸ್ ಹ್ಯಾಸ್ ಕಮ್ ಅಪ್ ಕ್ವೈಟ್ ಲೈಕ್ ಫ್ರಮ್ ದ ಪಾಸ್ಟ್ 10 years ವಿ ಹ್ಯಾವ್ ದಿಸ್ ವ್ಯಾಕ್ಸಿನ್. ಸೊ ಇದು ಬಂದು ನಮಗೆ ಸ್ಪೆಸಿಫಿಕ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ದಟ್ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್, ಗಿವ್ಸ್ ಅ ಪ್ರೊಟೆಕ್ಷನ್ ಆಫ್ ಆಲ್ಮೋಸ್ಟ್ 60%. ಅಂಡ್ ಫ್ಲೂ ವ್ಯಾಕ್ಸಿನೇಷನ್ ಅಲಾಂಗ್ ವಿತ್ ದಟ್ ಪರ್ಟುಸಿಸ್, ಮೀಸಲ್ಸ್, ರೆಗ್ಯುಲರ್ ವ್ಯಾಕ್ಸಿನೇಷನ್ ಕಂಟಿನ್ಯೂ ಮಾಡೋದು ಕೂಡ ಇಂಪಾರ್ಟೆಂಟ್. ಇವತ್ತಿನ ಕಾರ್ಯಕ್ರಮದಲ್ಲಿ ನ್ಯೂಮೋನಿಯಾಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರು, ಇದರೊಂದಿಗೆ ಇವತ್ತಿನ ಡಿಯರ್ ಡಾಕ್ಟರ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.